ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕಾಂಗ್ರೆಸ್ಸಿನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿಲ್ಲ. ಇವತ್ತಿನ ಪ್ರತಿಭಟನೆ ಕಾಶ್ಮೀರದಲ್ಲಿ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ನಿಮಗೂ ಗೊತ್ತಿಲ್ಲ, ಅವನನ್ನ ಯಾವ ಜಾತಿ ಅಂತ ಕೂಡ ಕೇಳಲಿಲ್ಲ. ನೀನ್ ಲಿಂಗಾಯತ ಅಂತ ಕೇಳಲಿಲ್ಲ, ನೀನು ಕುರುಬ ಅಂತ ಕೇಳಲಿಲ್ಲ, ನೀನು ಬ್ರಾಹ್ಮಣ ಅಂತ ಕೇಳಲಿಲ್ಲ, ನೀನು SC ST ಅಂತ ಕೇಳಿಲ್ಲ. ಕೇಳಿದ್ದೇನು ಹಿಂದೂ ಅಂತ ಕೇಳಿದ ತಕ್ಷಣ ಗುಂಡ ಹಾರಿಸಿರುವಂತ ನಾಲಾಯಕ ಟೆರರಿಸ್ಟ್ಗಳಿಗೆ ಇವತ್ತು ಬಳ್ಳಾರಿಯಿಂದ ನಮ್ದೊಂದು ಧಿಕ್ಕಾರ ಇರಲಿ. ಇವತ್ತು ಬಂಧುಗಳೇ, ಒಂದ್ಸರಿ ಕಣ್ತೆರೆದು ನೋಡ್ಬೇಕು. ಕಾಶ್ಮೀರಕ್ಕೆ ಏನಾದ್ರು ಅದೇ ಜಾಗದಲ್ಲಿ ಜಮೀರ್ ಖಾನ್ ಕಳಿಸಿದ್ರೆ, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಸಿದ್ದರಾಮಯ್ಯನ ಕಳಿಸಿದ್ರೆ, DK ಶಿವಕುಮಾರನ್ನ ಕಳಿಸಿದ್ರೆ, ಯಾರು ಬಳ್ಳಾರಿಗೆ ವಾಪಸ್ ಬರ್ತಾ ಇದ್ರು? ಜಮೀರ್ ಬರ್ತಾ ಇದ್ದ. DK ಶಿವಕುಮಾರ್ ಬರ್ತಿರ್ಲಿಲ್ಲ, ಸಿದ್ದರಾಮಯ್ಯ ಬರ್ತಿರ್ಲಿಲ್ಲ. ಇದು ಒಂದ್ಸರಿ ಸಿದ್ದರಾಮಯ್ಯನ ಸರ್ಕಾರ ಎಚ್ಚೆತ್ಕೊಂಡು ನೋಡ್ಕೊಳ್ಬೇಕು. ನಿಮಗೆ ಮಾನ ಮರ್ಯಾದೆ ಇದ್ರೆ, ನಿಮಗೆ ನಾಚಿಕೆ ಇದ್ರೆ ಒಮ್ಮೆ ನೋಡಿ. ಹೈದರಾಬಾದ್ ಅಲ್ಲಿ ಓವೈಸಿ ಹೇಳ್ತಾನೆ, ನಾನು ಈ ಭಾರತದ ಪರವಾಗಿರ್ತೀನಿ, ಕೇಂದ್ರ ಸರ್ಕಾರದ ಪರವಾಗಿರ್ತೀನಿ, ಮೋದಿ ಸರ್ಕಾರದ ಪರವಾಗಿರ್ತೀನಿ, ಉಗ್ರವಾದವನ್ನ ಇದನ್ನ ಅಂತ್ಯ ಆಡಬೇಕು ಅಂತ ಹೇಳ್ತಾನೆ. ಸಿದ್ದರಾಮಯ್ಯನವರೇ, ನಿಮಗೆ ಎಲ್ಲೋಗಿದೆ ಈ ಪರಿಸ್ಥಿತಿ? ಈ ಯೋಚನೆ ಬರ್ತಾ ಇಲ್ಲ. ಇಡೀ ದೇಶ ಯುದ್ಧ ಮಾಡಬೇಕು ಅಂತೇಳಿ ಜನ ಬಯಸ್ತಾ ಇದ್ರೆ ನೀವ್ ಹೇಳ್ತೀರಾ ಯುದ್ಧ ಮಾಡಬಾರ್ದು ಅಂತೇಳಿ. ಆದ್ರೆ ಇಂತ ಸರ್ಕಾರ ಇರ್ಬೇಕಾ? ಅದಕ್ಕೆ ತಾವೆಲ್ಲರೂ ಕೂಡ ಜಾಗೃತರಾಗಬೇಕು. ಹಿಂದೂ ಸಮಾಜ ಗಟ್ಟಿಯಾಗಬೇಕು. ಕರೆದಾಗ ಪ್ರತಿಭಟನೆಗಳು ಹೋರಾಟಕ್ಕೆ ಇಳಬೇಕು. ಇದು ಕೇವಲ ಕಾಶ್ಮೀರಕ್ಕೊಂದೇ ಸೀಮಿತ ಆಗಿಲ್ಲ. ಇವತ್ತು ನಿಮಗೆ ಗೊತ್ತಿರಲಿ, ಮಂಗಳೂರಲ್ಲಿ ಕೂಡ ಸುಹಾಸ್ ಶೆಟ್ಟಿ ಅವ್ರನ್ನ, ನಮ್ಮ ಕಾರ್ಯಕರ್ತನ ಹತ್ಯೆ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಅವರು ಒಬ್ಬ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು. ನಿನ್ನೆ ರಾತ್ರಿ ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು ನಾವು ವಿಡಿಯೋದಲ್ಲೆಲ್ಲ ವೈರಲ್ ಆಗಿದೆ ಇವತ್ತು. ಹಾಗಾಗಿ ಇಂಥ ನಾಲಾಯಕ್ ಸರ್ಕಾರ, ಪೊಲೀಸರನ್ನ ಗುಪ್ತಚರ ಇಲಾಖೆ ಫೇಲ್ಯೂರ್ ಆಗಿರುವಂತ ಸರ್ಕಾರ. ಹಾಗಾಗಿ ಇಂಥ ಸರ್ಕಾರವನ್ನ ನಾವು ಕಿತ್ತೊಗೆಯೋ ತನಕ, ನಾವೆಲ್ಲರೂ ಹಿಂದೂ ಪರ ಪಕ್ಷವನ್ನ ತರೋ ತನಕ ನಾವು ಯಾರು ಕೂಡ ನಮ್ಮ ಸಮಯವನ್ನ ವ್ಯರ್ಥ ಮಾಡಬಾರ್ದು. ಹಾಗಾಗಿ ಬಂಧುಗಳೇ, ಇವತ್ತು ನೀವೆಲ್ಲರೂ ಕೂಡ ಈ ಹೋರಾಟ ಕೇವಲ ಆರಂಭ, ಇದು ಇನ್ನು ಆಡೋದಿದ್ದೇವೆ. ಹಾಗಾಗಿ ನೀವೆಲ್ಲರೂ ಕೂಡ ಒಟ್ಟಿಗೆ ಈ ಪ್ರತಿಭಟನೆಯಲ್ಲಿ ಬಂದಿದ್ದಕ್ಕೆ ನಿಮಗೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಧನ್ಯವಾದ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.